ಹಗರಣದಲ್ಲಿ ಭಾಗಿಯಾಗಿರೋ ಪ್ರಮುಖ ಆರೋಪಿ ಎಸಿಪಿ ವರದನಾಯಕನನ್ನ ಡ್ಯೂಟಿಗೆ ಜಾಯ್ನ್ ಆಗಿ ಕೇವಲ 24 ಗಂಟೆಗಳಲ್ಲಿ ಅರೆಸ್ಟ್ ಮಾಡಿದ್ದ ಡಿಐಜಿ ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸರಿಯಾಗಿ ಪ್ಲಾನ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ನನ್ನ ಸರ್ವಿಸ್ ಅಲ್ಲಿ ಇಂಥ ಕೇಸ್ಗಳನ್ನ ತುಂಬಾ ಹ್ಯಾಂಡಲ್ ಮಾಡಿದ್ದೀನಿ. ಆ ಎಕ್ಸ್ಪೀರಿಯನ್ಸ್ ಇಂದಾನೆ ವರದನಾಯಕನ ಅನ್ಕೊಂಡ ಟೈಮ್ ಗಿಂತ ಮುಂಚೆನೆ ಅರೆಸ್ಟ್ ಮಾಡಕ್ ಸಾಧ್ಯ ಆಯ್ತು. ಸರ್, ವರದನಾಯಕನ ಇಂಟರ್ವ್ಯೂ ಮಾಡಕ್ಕೆ ಪರ್ಮಿಷನ್ ಕೊಡ್ತೀರಾ? ನೋ ಚಾನ್ಸ್. ನಾಳೆ ವರದನಾಯಕನ ಕೋರ್ಟಲ್ ಪ್ರೊಡ್ಯೂಸ್ ಮಾಡಕ್ ಮುಂಚೆ ಇಂಟರ್ವ್ಯೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೇಳಿಸ್ಕೊಂಡ್ರೇನ? ಆ ಡಿಐಜಿ ವರದನಾಯಕನ ಅರೆಸ್ಟ್ ಮಾಡಿದಾನಂತೆ. ನಾಳೆ ಅವನ್ ಕೋರ್ಟ್ಗೂ ಹೋಗೋ ದಾರಿಯಲ್ಲಿ ಅವನ್ ಕತೆ ಮುಗಿಸ್ಬೇಕು. ಒಂದು ವೇಳೆ ಸೆಕ್ಷನ್ ಮಿಸ್ ಆದ್ರೂನು ಕೋರ್ಟ್ ಅಲ್ಲಿ ಅವನ್ ಬಾಯಿ ಬಿಡಬಾರ್ದ. ಅವನ್ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ರು ಎತ್ತಕೊಂಡ್ ಬಂದ್ರು. ಹೋಗ್ರೋ. ವರದನಾಯಕನ ಆಚೆ ಕಳಿಸ್ರಿ. ನಿಮ್ ಡಿಪಾರ್ಟ್ಮೆಂಟ್ ಇಂದ ರಕ್ಷಣೆ ಕೊಡ್ತಾ ಇದ್ದೀರಾ, ಕಳಿಸ್ರಿ ಆಚೆಗೆ. ಎಸಿಪಿ ಆಚೆ ಕಳಿಸ್ರಿ. ನ್ಯಾಯ ಕೊಡಿಸ್ತೀನಿ ಅಂತ ಮೋಸ ಮಾಡಿ ಒಳಗ್ ಸೇರ್ಕೊಂಡಿದ್ದಾರೆ, ಕಳ್ಸ್ರಿ ಈಚೆಗೆ. ಹಲೋ, ಈ ಡಿಐಜಿ ಒಬ್ಬ ಮೆಂಟಲ್ಲು. ಇಲ್ದೇ ಇರೋನ್ನ ಅರೆಸ್ಟ್ ಮಾಡಿದೀನಿ ಅಂತ ಅನೌನ್ಸ್ ಮಾಡ್ಬಿಟ್ಟ. ಅವನ್ ಮಾತು ನಂಬ್ಕೊಂಡು ಪಾಪ ನಿಮ್ಮ ಅಪ್ಪ ಅಮ್ಮ ಈ ಜನಗಳ ಜೊತೆ ಸೇರ್ಕೊಂಡು ವರದನಾಯಕನ್ ತೋರ್ಸೋ ತನಕ ಈ ಜಾಗ ಬಿಟ್ಟು ಕದ್ಲೋದಿಲ್ಲ ಅಂತ ಹಠ ಹಿಡ್ಕೊಂಡು ಕೂತಿದ್ದಾರೆ. ಈಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ. ಸರಿ, ಸಾಕು 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 ಸಾಕು, ನಿಲ್ಸಿ. ಕೇಳಿಸ್ಕೊಳ್ಳಿ, ವರದನಾಯಕ ನಮ್ ಕಷ್ಟದಿಂದ ತಪ್ಪಿಸ್ಕೊಂಡ್ಬಿಟ್ಟ. ನೀವೆಷ್ಟು ಗಲಾಟೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಹೊರಡಿ ಸರ್. ವರದನಾಯಕ ತಪ್ಪಿಸ್ಕೊಂಡ್ಬಿಟ್ಟ ಸರ್. ವರದನಾಯಕ ತಪ್ಪಿಸ್ಕೊಂಡ್ಬಿಟ್ನಾ? ಹೌದು ಸರ್. ಆ ವರದನಾಯಕನ್ನ ನೀವು ಅರೆಸ್ಟ್ ಮಾಡಿದ್ದು ಎಷ್ಟು ನಿಜಾನೋ ಅವನ್ ತಪ್ಪಿಸ್ಕೊಂಡಿದ್ದು ಅಷ್ಟೇ ನಿಜ ಸರ್. ಅಲ್ಲ, ನಮ್ಮೂರ್ದ ಎಸ್ಕೇಪ್ ಆಗೋದು ಅಂತಂದ್ರೆ ಚಚೆ ಮಾತಾಡಿದ್ರೆ ಹಂಗೆ ಹೊಸಕ್ ಬಿಡ್ತೀನಿ ನೋಡಲ್ಲಿ. ಉಸಿರು ಬಿಡ್ಬೇಡ, ನಡಿ ಗಾಡಿ ಹತ್ತು. ಸರ್, ಆ ವರದನಾಯಕನ್ ಫ್ಯಾಮಿಲಿನ ಯಾರೋ ಕಿಡ್ನಾಪ್ ಮಾಡ್ಬಿಟ್ರು ಸರ್. ಎಸ್, ನಾನು ಅನ್ಕೊಂಡಂಗೆ ಆಯ್ತು. ರಾವ್ ಅವರೇ, ಸರ್ 24 ಗಂಟೆಯಲ್ಲಿ ವರದನಾಯಕನ ಹಿಡಿದು ತೋರಿಸ್ತೀನಿ ಅಂತ ಹೇಳಿದ್ದೆ. ಅದೇ 24 ಗಂಟೆಯಲ್ಲಿ ಈ ಕೇಸ್ನೇ ಕ್ಲೋಸ್ ಮಾಡ್ತೀನಿ. ಬಾವಾ, ಮೊದ್ಲು ನೀನ್ ಖಾಲಿ ಶೀಶಾ ಬಾಟ್ಲು ವ್ಯಾಪಾರ ಮಾಡ್ತಿದ್ದ. ತಮಾಷೆಗಳ್ರೆ ಬಾವಾ, ನಮ್ಮ ಹುಡುಗರು ವರ್ಧನ್ ಫ್ಯಾಮಿಲಿನ ಎತ್ತಾಕೊಂಡ್ಬರ್ತಾವ್ರೆ. ವರ್ಧನ್ ಸೆಲ್ಲಿಂದ ಎಸ್ಕೇಪ್ ಆಗೋನಂತೆ. ಮೋಸ್ಟ್ಲಿ ಅವ್ನು ನಿಮ್ಮನ್ನೇ ಹುಡ್ಕೊಂಬರ್ತಾವನೆ. ಅಯ್ಯೋ ಬಾವಾ, ಇಷ್ಟು ದಿವಸ ಇವ್ರನ್ನ ಮುಂಡಾಯಿಸಿ ದುಡ್ಡೆಲ್ಲ ಈ ಬೇವರ್ಸಿಗಳ ಬಾಯಿಗೆ ಹಾಕ್ಬೇಕಲ್ಲ ಅಂತ ಬೇಜಾರು. ಬಂದ್ರು ನೋಡಿ. ಲಕ್ಷ್ಮಿ, ಮುದ್ಕ ಬರದನ್ನು ಏನಕ್ಕೋ ಹುಟ್ಟಿಸ್ದೆ? ನನ್ನನ್ನು ಸಾಯಿಸೋಕ? ಈ ವಯಸ್ಸಿನಿಂದ ಮರ್ಡರ್ ಮಾಡೋದು ಶುರು ಮಾಡ್ಬಿಟ್ಟ ಗೊತ್ತಾ? ಎಷ್ಟೋ ಕೊಲೆಗಳು ಮಾಡ್ಬಿಟ್ಟು ಇಲ್ಲಿವರೆಗೂ ಒಂದು ಕೇಸಲ್ಲಿ ಫಿಟ್ ಆಗದೆ ಹ್ಯಾಪಿಯಾಗಿ ಹೆಲ್ತಿ ಆಗಿದ್ದೆ. ನಿನ್ ಮಕ್ಕಳು ಬಂದ್ರು ನನಗೆ BP ಶುಗರ್ ಎರಡೂ ರೈಸ್ ಮಾಡ್ಬಿಟ್ರು. ನಿನ್ ತಲೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅವರಿಬ್ಬರನ್ನು ಪೀಸ್ ಮಾಡಿ ನಾಯಿ ನರಿಗಳಿಗೆ ಬಿಸಾಕ್ತೀನಿ. ನೋಡ್ತೀಯಾ? ಮಗು ಯಾರ್ದು? ವರ್ಧಂದ. ಅಯ್ಯಯ್ಯ, ಇದೇನ್ ಬಾವಾ, ವರ್ಧ ಬರೋ ಮುಂಚೆ ಅವನ್ ಮಗನೇ ನಿನ್ ಬೆವ್ರು ಇಳಿಸ್ಬಿಟ್ಟ. ಈ ಚಿಕ್ಕ ವಯಸ್ಸಿನಲ್ಲೇ ಇಷ್ಟೊಂದು ಗಾಂಚಲಿನ? ಬೇಡ ಬಾವಾ, ಮಗು ಬಾವಾ. ಅದೇ ತಪ್ಪು ಮಾಡ್ತು. ಅವನಿಗೂ ಹುಟ್ಟಿದ್ದೇ ಇದು ಮಾಡಿ ದೊಡ್ಡ ತಪ್ಪು. ಹೆಂಡತಿ ಮಕ್ಕಳಿಗೋಸ್ಕರ ಇನ್ನೂ ಬಂದಿಲ್ಲ ಅಂದ್ರೆ ಏನೋ? ಎಲ್ಲವನೋ ಏನೊಬ್ಬನೇ ಬಂದಿದ್ದೀಯ? ಎಲ್ಲೋ ಅವನು ವರದನಾಯಕ. ನನಗವನ್ ಬೇಕು, ನೀನಲ್ಲ. ನಿನಗ 1 hour ಟೈಮ್ ಕೊಡ್ತೀನಿ, ಹೋಗಿ ಕರ್ಕೊಂಡ್ ಬಾ. ಒಂದು ವೇಳೆ ಬಂದಿಲ್ಲ ಅಂದ್ರೆ 10 ನಿಮಿಷಕ್ಕೆ ಒಬ್ಬೊಬ್ಬರನ್ನು ಸಾಯಿಸ್ಬಿಡ್ತೀನಿ, ಒಬ್ಬರೂ ಇರಲ್ಲ. ಹೋಗು. ಚಿಕ್ಕಪ್ಪ, ಅಪ್ಪನ್ ಕರ್ಕೊಂಬ ಚಿಕ್ಕಪ್ಪ, ಇಲ್ಲಾಂದ್ರೆ ತಮ್ಮನ್ ಸಾಯಿಸ್ಬಿಡ್ತಾರಂತೆ. ನನಗ್ ತುಂಬಾ ಭಯ ಆಗ್ತಿದೆ ಚಿಕ್ಕಪ್ಪ. ಅಪ್ಪನ್ ಕರ್ಕೊಂಬ ಚಿಕ್ಕಪ್ಪ, ಪ್ಲೀಸ್ ಚಿಕ್ಕಪ್ಪ. ಹೋಗೋ, ಹೋಗಲೇ.
ಬರ್ತಾನೆ ನಿನ್ ಮಗ. ಇದ್ಯಾಕ್ ಬಾವ ಗಾಡಿ ಪಾರ್ಟ್ಸ್ ಎಲ್ಲ ಕಿತ್ತಾಕ್ತಾವ್ನೆ? ಎಮೋಷನ್ ನೋಡಿದ್ರೆ ನಮ್ ಬಾವೊಂದು ಅವರ್ನ ಹೊಡೆದ್ರ ಹೆದರ್ಕೊಂಡು ನಿನ್ ಫ್ಯಾಮಿಲಿನ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಹೋಗ್ 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 ಅವನ ಕರ್ಕೊಂಡ್ ಬಾ ಹೋಗ್. ಯಾಕೆ ಬರೋಕೆ ಅವನಿಗೆ ಭಯನಾ? ಏಯ್, ನಿನ್ನಂತ ಜಿಜ್ಬಿ ರೌಡಿ ಹತ್ರ ಬರಕ್ ಅವನೇ ಯಾಕೋ ಹೆದರ್ಕೋಬೇಕಾಗಿದೆ? ಅವನು ಪೊಲೀಸ್ ಆಫೀಸರ್. ಹರಿ, ಹೋಗ್ ಕರ್ಕೊಂಬರ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅವ್ನ್ ಮಾನ ಉಳಿಬೇಕು. ಹೋಗ್ ಕರ್ಕೊಂಬರ. ಏಯ್, ನಿಮ್ಮಪ್ಪ ಹೇಳ್ತಾ ಇದ್ದಾನಲ್ಲ, ಹೋಗ ಹೋಗ್ ಕರ್ಕೊಂಡ್ ಬರ. ಹೋಗ. ಎಲ್ಲಿಂದ ಕರ್ಕೊಂಬರ್ಲ? ಏನೋ ಹೇಳ್ತಾ ಇದೀಯ ನೀನು? ಈ ಕಚ್ಚ ನನ್ ಮಕ್ಕಳ್ರು ಎಲ್ಲ ಸೇರಿ ಅಣ್ಣನ ಚುಚ್ಚಿ ಸಾಯ್ಸಾಕ್ಬಿಟ್ರಪ್ಪ. ಏನು ಅನ್ಸ್ತಾವ್ ನೀನು? ನೋಡ ಮಗುನ, ನೋಡು. ಫೋನ್ ಮಾಡಿ ಚಿಕ್ಕಪ್ಪ ನನಗ್ ತಮ್ಮ ಹುಟ್ಟಿದ್ದಾನೆ, ಈ ವಿಷಯನ ಅಪ್ಪನ್ಗೆ ಹೇಳ್ಬೇಕು, ಫೋನ್ ಕೊಡಿ ಅಂತ ಹೇಳಿದಾಗ ಇಲ್ಲಮ್ಮ ಅವ್ರ ಇನ್ಮೇಲೆ ಮಾತಾಡಲ್ಲ, ಅವ್ರ ಚಿಂತೆಗೆ ಬೆಂಕಿ ಇಡ್ತಾ ಇದೀನಿ ಅಂತ ಹೆಂಗೋ ಹೇಳಿ ನಾನು? ಹೆಂಗ ಹೇಳಿ? ಅವನೇ ಇಲ್ಲ ಅಂದ್ಮೇಲೆ ಇವನ್ ಯಾವ ಲೆಕ್ಕನೋ? ಹೊಡೆದು ಬಿಸಾಕ್ರು. ಕುಂಕುಮ ಇಟ್ಕೊಂಡು ಅಣ್ಣ ಬರ್ತಾರೆ ಅಂತ ಕಾಯ್ತಾ ಇದ್ದಿದ್ದ ನಮ್ಮ ಮತ್ಕಗೆ ಇನ್ಮೇಲೆ ಅವ್ರು ಬರಲ್ಲ ಅಂತ ಹೆಂಗೋ ಹೇಳಿ? ನೋಡು, ನಿಮ್ಮ ಅಣ್ಣನ್ ಕೊಂದವ್ರನ್ನ ಬಿಡ್ಬೇಡ, ಸಾಯ್ಸೋರ್ನ. ಬಿದ್ದೋದಲ್ಲ, ನಿಮ್ಮೆ ಕೊಟ್ರೆ ಬೇಡ ಅಂದಲ್ಲ. ಸರ್ ಸರ್, ಇವನ ಅರೆಸ್ಟ್ ಮಾಡಿ ಸರ್. ನೋಡಿ ಸರ್, ನೋಡಿ ಎಷ್ಟು ಜನ ಕೊಂದಿದ್ದಾನೆ ನೋಡಿ ಸರ್. ನನ್ನನ್ನು ಕೊಂದು ಬಿಡ್ತಾನೆ ಸರ್, ನನ್ನ ಕಾಪಾಡಿ ಸರ್. ಸರ್, ಸಿದ್ದುನ DIGನ ಕೊಂದಿದ್ದೀವನೆ ಸರ್. ಸರ್, ನಾನು ಕಳಿಸ್ತಾ ಇದ್ದೆ, ಆ ಬ್ಯಾಂಕ್ ದುಡ್ಡಿಗೆ ಆಸೆಪಟ್ಟು ವರದ ನಾಯಕರು. ವರದ ನಾನು 4 ವರ್ಷ ಒಟ್ಟಿಗೆ ಕೆಲಸ ಮಾಡಿದವರು. ವರದ ಎಂಥವನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಷ್ಟು ದೊಡ್ಡ ಇಶ್ಯೂ ಆದರೂ ಅವನು ಇಲ್ಲಿಗೆ ಬಂದಿಲ್ಲ ಅಂದ್ರೆ ಅವನು ಜೀವಂತವಾಗಿಲ್ಲ ಅಂತ ನನಗೆ ಗೊತ್ತಾಯ್ತು. ಹರಿ, ನಿನಗೆ 10 ನಿಮಿಷ ಟೈಮ್ ಕೊಡ್ತಾ ಇದ್ದೀನಿ.
ನಾವು ಉಸಿರಾಡೋ ಗಾಳಿಲಿ ಈ ಕೆಟ್ಟುಸು ನಿಲ್ಲಬೇಕು. ಆಫೀಸರ್ಸ್ ಸರ್, ಯಾವಾಗಲೂ ಫೈಟಿಂಗ್ ಕೊನೆಯಲ್ಲಿ ಬರ್ತಾ ಇದ್ವಿ ಸರ್, ಈಗ ಸ್ವಲ್ಪ ಮುಂಚೆ ಬಂದಿದ್ದೀವಿ. ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಹರಿ, ಗಾಡಿ ನಿಲ್ಸು. ಮೀಡಿಯಾ ಬರ್ತಾ ಇದೆ, ಕತ್ತಿ ಬಿಸಾಕು. ನಾನು ಹೇಳಿದ್ ಕೇಳು, ಕತ್ತಿ ಬಿಸಾಕು. ಬಿಡು ಬಿಡು. ನಿಂತ್ಕೊಳ್ಳಿ. ಇಷ್ಟು ಜನ ಪೊಲೀಸ್ ಇದ್ರು ಇಷ್ಟೊಂದು ಮರ್ಡರ್ ಆಗಿದೆಯಲ್ಲ, ಹೇಗೆ ಸರ್? ಯಾರು ಸರ್ ಇವ್ರನ್ನ ಕೊಂದಿದ್ದು? ವರದ, ACP ವರದ ನಾಯಕ. ಹೋಗಿ ಫೋಟೋಗ್ರಾಫ್ ತಗೊಳ್ಳಿ. ಗೋ. ಸಾರ್, ನನ್ನ ಕಾಪಾಡಿ ಸಾರ್, ಪ್ಲೀಸ್ ಸಾರ್, ನಾನು ನಿರ್ದೋಷಿ ಸಾರ್. ಸಾರ್, ಆ ಗುಡ್ ವಿಲ್ ಬ್ಯಾಂಕ್ ಕೋಟಿಗಟ್ಟಲೆ ದುಡ್ಡು ಎಲ್ಲಿದೆ ಅಂತ ನಾನು ಹೇಳ್ಬಿಡ್ತೀನಿ ಸರ್. ವರ್ಧನ್ ಹೆಸರಲ್ಲಿ ಆ ದುಡ್ಡೆಲ್ಲ ನೀವೇ ಹಂಚ್ಬಿಡಿ ಸರ್. ಸರ್, ಈ ನನ್ನ ಮಗ ಏನೇನು ಕಂತ್ರಿ ಕೆಲಸ ಮಾಡೋಣ ಅದೆಲ್ಲ ನನಗೆ ಗೊತ್ತು ಸರ್. ಸರ್, ನಿಮ್ಮ ಪೊಲೀಸ್ ಅವ್ರಿಗೆ ಹೇಳಿ ಸರ್, ನನಗೆ ಎನ್ಕೌಂಟ್ರ್ ಮಾಡಬೇಡಿ ಅಂತ ಪ್ಲೀಸ್ ಸರ್. ಇನ್ಸ್ಪೆಕ್ಟರ್ ಸರ್, ಟೇಕ್ ಹಿಮ್ ಟು ದಿ ಕಸ್ಟಡಿ. ಏ, ನಿಮ್ಮೆನ್ ತಗೊಂಡ್ರೆ ಮಕ್ಕಳಾಗುತ್ತೆ. ಏ ಅಪ್ಪ, ನಿಮ್ಮಣ್ಣ ಸತ್ ವಿಷಯನ ಯಾರಿಗೂ ಹೇಳದೆ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟು ದಿವಸ ಹೇಗೋ ಸಹಿಸ್ಕೊಂಡಿದೀಯಾ? ಹರಿ ಸರ್, ಈ ಡ್ರೆಸ್ಸಲ್ಲಿ ನಾವು ಮಾಡೋಕ್ಕಾಗ್ದಿರೋ ಕೆಲಸನ ವರದನಾಯಕನ ಹೆಸರಲ್ಲಿ ನೀನ್ ಮಾಡಿದೀಯಾ. ವರದನಾಯಕ ನಮ್ಮನ್ನು ಬಿಟ್ಟೆಲ್ಲೂ ಹೋಗಿಲ್ಲ. ಈ ಮಗು ರೂಪದಲ್ಲಿ ಸದಾ ನಮ್ಮ ಜೊತೆಲಿರ್ತಾನೆ. ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ. ಎಸ್ ಸರ್. ಭದ್ರಂ ಅಭಯ ಭದ್ರಂ ವಿಜಯ ಸತ್ಯಂ ಅಖಿಲ ಸತ್ಯಂ ನಿಖಿಲ ಸತ್ಯಂ